ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಷೇ ಶರವೇ ಹಂತವಾವೋ ಅಹಂ ಜನಾಹಾಯ ಸಮದಂ ಕೃಣೋಮ್ಯಹಂ ದ್ಯಾವಾಹ ಪೃಥಿವೀ ಆವಿವೇಶ. ಅಂಬರಣಿ ಸೂಕ್ತದಲ್ಲಿ ಇದು 6ನೇ ಮಂತ್ರ. ಲಕ್ಷ್ಮೀದೇವಿ ತಾನು ಎಷ್ಟು ಪ್ರಭಾವಶಾಲಿನಿ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ರುದ್ರ ಪ್ರಳಯಂಕರನಾದವನು. ಅಂತಹ ಪ್ರಳಯವನ್ನು ಮಾಡುವಂತಹ ರುದ್ರನನ್ನೇ ನಾನು ಪ್ರಳಯದಲ್ಲಿ ಮುಗಿಸಬಲ್ಲೆ. ಶಬ್ದಾರ್ಥ ಹೀಗಿದೆ: ಅಹಂ ನಾನು ಬ್ರಹ್ಮದ್ವಿಷೇ. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ. ಅವನನ್ನ ದ್ವೇಷಿಸಿದ ಚತುರ್ಮುಖ ಬ್ರಹ್ಮನ ವಿರೋಧಿಯಾದ, ಒಂದು ಬಾರಿ ಚತುರ್ಮುಖ ಬ್ರಹ್ಮನಿಗೂ ವಿರೋಧ ಮಾಡಿದಂತಹ ಶರವೇ ಸಂಹಾರಕ ಅಂದರೆ ಪ್ರಳಯಂಕರ ಅಂತ ಅರ್ಥ. ಅಂತಹ ರುದ್ರಾಯ ರುದ್ರನಿಗಾಗಿ ಹಂತವೈ ಉ. ರುದ್ರಾಯ ಅಂದರೆ ರುದ್ರನಿಗಾಗಿ, ಹಂತವೈ ಉ ಅಂದರೆ ಕೊಲ್ಲಲೆ ಎಂದು, ಕೊಲ್ಲುವ ಕಾರಣಕ್ಕಾಗಿ. ರುದ್ರಾಯ ಅಂದರೆ ರುದ್ರನ ಅಂತ ಅರ್ಥ ಮಾಡಬಹುದು, ಅಥವಾ ರುದ್ರನಿಗಾಗಿ ಅಂತ ಅರ್ಥ ಮಾಡಬಹುದು, ರುದ್ರನನ್ನು ಅಂತನೂ ಅರ್ಥ ಮಾಡಬಹುದು. ಕನ್ನಡದ ಭಾಷೆಯ ದೃಷ್ಟಿಯಿಂದ ರುದ್ರಾಯ ಅಂದರೆ ರುದ್ರನನ್ನು ಅಂತ ಅರ್ಥ ಮಾಡಿ, ಆ ರುದ್ರನನ್ನು ಹಂತವೈ ಉ ಕೊಲ್ಲುವ ಕಾರಣಕ್ಕಾಗಿಯೇ ಅಹಂ ಅಂತ ಆರಂಭದಲ್ಲಿ ಹೇಳಿದ್ದೇವೆ, ಅಥವಾ ಇಲ್ಲೇ ಅದನ್ನು ಹೇಳಿ ಆರಂಭದಲ್ಲಿದ್ದಂಥ ಅಹಂ ಅನ್ನೋದನ್ನು ಕೈ ಬಿಡಬಹುದು. ಧನು ಬಿಲ್ಲನ್ನು ಆತನೋಮಿ ಸ್ವೀಕಾರ ಮಾಡ್ತೇನೆ, ಧನುಸ್ಸನ್ನು ಎತ್ತಿ ಈ ರುದ್ರನನ್ನು ಸದೆ ಬಡಿಯಬಲ್ಲೆ ಅಂತ ಅರ್ಥ. ಅಹಂ ನಾನು ಜನಾಯ ಭಗವಂತನ ಭಕ್ತರಾದಂತಹ ಜನರಿಗಾಗಿ, ಸಮದಂ ನಿರಂತರ ಆನಂದ ರೂಪವಾದಂತಹ ಮೋಕ್ಷವನ್ನು, ಕೃಣೋಮಿ ಕೊಡ್ತೇನೆ, ಅವರಿಗೆ ಕರುಣಿಸ್ತೇನೆ ಅಂತ ಅದರ ತಾತ್ಪರ್ಯ. ಅಹಂ ನಾನು ದ್ಯಾವಾ ಪೃಥಿವಿ ಸ್ವರ್ಗವನ್ನು ಭೂಮಿಯನ್ನು ಆವಿವೇಶ ತುಂಬಿ ವ್ಯಾಪಿಸಿದ್ದೇನೆ ಅಂತ ಹೇಳ್ಕೊತಾ ಇದ್ದಾಳೆ. ಚತುರ್ಮುಖ ಬ್ರಹ್ಮನಿಗೆ ಮೊದಲ 5 ತಲೆಗಳಿದ್ದವು. ರುದ್ರ ಮತ್ತು ಬ್ರಹ್ಮರ ನಡುವೆ ವಿವಾದವೊಂದು ಏರ್ಪಟ್ಟಾಗ ಚತುರ್ಮುಖ ಬ್ರಹ್ಮನ 5ನೇ ತಲೆಯನ್ನು ರುದ್ರ ಕತ್ತರಿಸಿದ. ಆ ಕಪಾಲ ರುದ್ರನ ಕೈಗೆ ಅಂಟಿಕೊಂಡಿತ್ತು ಅನ್ನೋ ಕಥೆ ಇದೆಯಲ್ಲ, ಆ ಕಥೆಯನ್ನ ಈ ಅಂಬರಣಿ ಸೂಕ್ತ ಸೂಕ್ಷ್ಮವಾಗಿ ಹೇಳ್ತಾ ಇದೆ. ಬ್ರಹ್ಮನನ್ನೇ ಒಂದು ಕಾಲದಲ್ಲಿ ದ್ವೇಷಿಸಿದ, ಮತ್ತೆ ಶರವೇ ಅಂದರೆ ಪ್ರಳಯಕರಣ ಆದಂಥ ರುದ್ರ, ಪ್ರಳಯವನ್ನು ಮಾಡಿದಂಥವನು, ಪ್ರಳಯದ ಶಕ್ತಿ ಅವನು. ಅಂಥ ರುದ್ರನನ್ನು ಕೊಲ್ಲಿಕ್ಕಾಗಿ ನಾನು ಧನುಸ್ಸನ್ನು ಕೈಗೆತ್ತಿಕೊಂಡಿದ್ದೇನೆ ಅಂತ ಅರ್ಥ. ಪರಮಾತ್ಮನಿಂದ ಲಕ್ಷ್ಮೀದೇವಿ ಹುಟ್ಟಿದ್ದಾಳೆ. ಲಕ್ಷ್ಮೀದೇವಿ ಒಂದು ರೀತಿಯಲ್ಲಿ ಹುಟ್ಟಿದ್ದಾಳೆ. ಅವಳಿಗೆ ಚತುರ್ಮುಖ ಬ್ರಹ್ಮಾದಿಗಳಂತೆ ಅವಳಿಗೆ ಭೌತಿಕ ದೇಹ ಏನೂ ಇಲ್ಲ. ಆದರೆ ಸೃಷ್ಟಿ ಮಾಡಬೇಕೆಂಬ ಇಚ್ಛೆ ಅವಳಿಗೂ ಬರ್ತದೆ. ಸೃಷ್ಟಿಯ ಕಾಲದಲ್ಲಿ ಸೃಷ್ಟಿ ಮಾಡಬೇಕೆಂಬ ಇಚ್ಛೆಯನ್ನು ಪರಮಾತ್ಮನಿಂದ ಪಡೆಯುವುದೇ ಅವಳಿಗೆ ಉತ್ಪತ್ತಿ. ಅವಳಿಂದ ಚತುರ್ಮುಖ ಬ್ರಹ್ಮ ಮತ್ತು ರುದ್ರ ಮೊದಲಾದವರು ಹುಟ್ಟುತ್ತಾರೆ. ಹೀಗೆ ಅವಳು ಪರಮಾತ್ಮ ಬಳಿಕ ಸೃಷ್ಟಿಕಾರಕಳು ಹೌದು, ಪ್ರಳಯ ಮತ್ತು ಪಾಲನಕಾರಕಳು ಕೂಡ ಹೌದು. ತಮೋಗುಣದ ಅಭಿಮಾನಿನಿಯಾದಂಥ ದುರ್ಗಾ ರೂಪದಿಂದ ಅವಳು ಜಗತ್ತನ್ನ ನಾಶಪಡಿಸ್ತಾಳೆ. ಹೀಗೆ ಧನಸ್ಸನ್ನು ಕೈಗೆತ್ತಿಕೊಂಡು ಆ ರುದ್ರನನ್ನು ಕೂಡ ನಾಶಪಡಿಸಬಲ್ಲೆ, ಪ್ರಳಯಕರನಾದ ರುದ್ರನನ್ನು ನಾಶಪಡಿಸಬಲ್ಲೆ ಅಂದ ಮೇಲೆ ಈ ಜಗತ್ತಿನ ಪ್ರಳಯವನ್ನು ಕೂಡ ನಾನು ಮಾಡ್ತೇನೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಮತ್ತೆ ಈ ಮಾತಿಗೆ ಇನ್ನೊಂದು ವ್ಯಾಖ್ಯಾನ ಮಾಡಬಹುದು ಅಂತ ನನ್ನ ಆಲೋಚನೆ. ಚತುರ್ಮುಖ ಬ್ರಹ್ಮನ ತಲೆಯನ್ನು ಕೂಡ ಕತ್ತರಿಸಿದ ಪ್ರಳಯಕರನಾದ ರುದ್ರನನ್ನ ಲಕ್ಷ್ಮೀದೇವಿ ಸಂಹರಿಸುವುದು ಅಂದ್ರೆ ಆತನಿಗೂ ಪ್ರಳಯವನ್ನು ಮಾಡುವುದು ಒಂದು ಮಾರ್ಗ.
ಇನ್ನೊಂದು ಆ ರುದ್ರನ ಸಾಂಸಾರಿಕ ಬಂಧನವನ್ನ ನಾಶಪಡಿಸಲಿಕ್ಕಾಗಿ ಅಂತ ಇನ್ನೊಂದು ಅರ್ಥ. ರುದ್ರನಿಗಾಗಿ, ಅವನಿಗೆ ಅನುಗ್ರಹವನ್ನು ಮಾಡುವುದಕ್ಕಾಗಿ. ಹಂತವೇ, ಆ ರುದ್ರನಿಗೆ ಅನುಗ್ರಹ ಮಾಡುವುದಂದ್ರೆ ಹೇಗೆ? ಅವನ ಸಂಸಾರದ ಬಂಧನವನ್ನು ನಾಶಪಡಿಸುವ ಮೂಲಕ ಅವನಿಗೆ ಅನುಗ್ರಹ ಮಾಡುವುದು. ಹಂತವೇ ಅನ್ನುವುದು ರುದ್ರನನ್ನು ಕೊಲ್ಲುವುದಕ್ಕಾಗಿ ಅಂತ ಮೊದಲನೇ ಅರ್ಥ. ಈಗ ಆ ರುದ್ರನಿಗಾಗಿ ಅವನ ಸಂಸಾರದ ಬಂಧನವನ್ನು ತರಿದು ಒಗೆಯುವುದಕ್ಕಾಗಿ ಅಹಂ ನಾನು ಧನುಹು ಅಂದರೆ ಇಲ್ಲಿ ಧನುಸ್ಸಲ್ಲ, ಇಲ್ಲಿ ಧನುಹು ಅಂದರೆ ಓಂಕಾರ. ಪ್ರಣವೋ ಧನುಹು ಶರೋಹ್ಯಾತ್ಮ ಬ್ರಹ್ಮತಲ್ ಲಕ್ಷ್ಯ ಮುಚ್ಚತೆ ಅಂತ ಅಥರ್ವಣ ಉಪನಿಷತ್ತು ವರ್ಣನೆ ಮಾಡ್ತದೆ. ಧನುಸ್ಸು ಅಂದರೆ ಓಂಕಾರ. ಈ ರುದ್ರನಿಗಾಗಿ ಅವನ ಮೇಲೆ ಕೃಪೆಯಿಂದ ಅವನ ಸಂಸಾರ ಬಂಧನವನ್ನು ನಾಶಪಡಿಸುವುದಕ್ಕಾಗಿ ಅಹಂ ನಾನು ಧನುಹು ಓಂಕಾರವೆಂಬ ಧನುಸ್ಸನ್ನು ಆತನೊಮ್ಮೆ ವಿಸ್ತರಿಸ್ತೇನೆ, ವ್ಯಾಖ್ಯಾನ ಮಾಡ್ತೇನೆ. ಅರ್ಥಾತ್ ರುದ್ರನಿಗೂ ಕೂಡ ನಾನು ಓಂಕಾರದ ಅರ್ಥವನ್ನು ವಿಸ್ತರಿಸಿ ಹೇಳಿ ಆತನ ಸಾಂಸಾರಿಕ ಬಂಧನವನ್ನು, ಭೌತಿಕ ದೇಹದಲ್ಲಿ ಆತ ಏನು ಬದ್ಧನಾಗಿದ್ದಾನೆ ಆ ಬಂಧನವನ್ನು ನಾನು ನಾಶಪಡಿಸ್ತೇನೆ ಅಂತ ಹೀಗೊಂದು ಅರ್ಥ ಮಾಡಬಹುದು. ಅದು ಈ ಅರ್ಥ ಏನಿದೆಯಲ್ಲ, ರುದ್ರನಿಗಾಗಿ ನಾನು ಓಂಕಾರದ ಅರ್ಥವನ್ನು ಹೇಳಿ ಆತನ ಸಂಸಾರವನ್ನು ಬಂಧನವನ್ನು ಪರಿಹರಿಸ್ತೇನೆ ಅಂತ ಆದ ಮೇಲೆ ಮತ್ತೆ ಉಳಿದ ಎಲ್ಲ ಸಾಧಕರ ಸಾಂಸಾರಿಕ ಬಂಧನದ ಪರಿಹಾರಕ್ಕಾಗಿ ಅವರಿಗೆ ಶಾಸ್ತ್ರವನ್ನು ಉಪದೇಶಿಸ್ತೇನೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾದ್ದೇನಿಲ್ಲ. ಭಾಗವತ ತಾತ್ಪರ್ಯ ಒಂದು ಕಡೆ ಹೀಗೆ ಹೇಳ್ತದೆ, ವರ್ಣತ್ರಯಾತ್ಮಕಂ ರುದ್ರಂ ಶೇಷೇಶ ಪ್ರಣವಾತ್ಮಕೆ ಅಂತ. ಓಂಕಾರದ ಅ ಉ ಮ ಈ ಮೂರಕ್ಕೆ ಅಭಿಮಾನಿ ರುದ್ರ, ಮತ್ತೆ ಓಂಕಾರಕ್ಕೆ ಒಟ್ಟಾರೆ ಓಂಕಾರಕ್ಕೆ ಅಭಿಮಾನಿ ಶೇಷ. ಅಂಥ ಅ ಉ ಮಗಳ ಅಭಿಮಾನಿಯಾದ ರುದ್ರನಿಗೆ ನಾನು ತತ್ವಜ್ಞಾನವನ್ನು ಕೊಡ್ತೇನೆ, ಅಂದರೆ ಜಗತ್ತಿಗೂ ಕೂಡ ತತ್ವಜ್ಞಾನವನ್ನು ಕೊಡ್ತೇನೆ. ಓಂಕಾರದ ರಹಸ್ಯವನ್ನು ಇವರೆಲ್ಲರಿಗೂ ಕೂಡ ವರ್ಣಿಸ್ತೇನೆ. ಹೀಗೆ ಜಗದ್ಗುರುವಾದ ರುದ್ರನಿಗೂ ಮತ್ತೆಲ್ಲ ಜನರಿಗೂ ಕೂಡ ನಾನು ತತ್ವಜ್ಞಾನವನ್ನು ಕೊಡ್ತೇನೆ. ಮುಂದೆ ಅಹಂ ಜನಾಯ ಸಮದಂ ಕೃಣೋಮಿ. ಈ ಜನರು ರುದ್ರ ಮೊದಲಾದ ಚತುರ್ಮುಖ ಬ್ರಹ್ಮ, ರುದ್ರ ಮೊದಲಾದ ಜನ ಏನಿದ್ದಾರೆ ಇವರಿಗೆ ನಾನು ಸಮದ ಅಂದರೆ ಮೋಕ್ಷದ ಆನಂದವನ್ನು ಕೂಡ ಕೊಡ್ತೇನೆ. ಮೋಕ್ಷದ ಆನಂದವನ್ನು ನಾನು ಕೊಡಬೇಕಾದ್ರೆ ಮೊದಲು ಸಂಸಾರಿಕ ಬಂಧನವನ್ನು ಕತ್ತರಿಸಿ ಒಗಿತೇನೆ ಅಂತ ಅರ್ಥ. ಆ ದೃಷ್ಟಿಯಿಂದ ರುದ್ರನನ್ನು ಸಂಹಾರ ಮಾಡಲಿಕ್ಕಾಗಿ ನಾನು ಕೈಯಲ್ಲಿ ಧನಸ್ಸನ್ನು ತೆಗೆದುಕೊಳ್ತೇನೆ, ಅವನನ್ನು ಪ್ರಳಯ ಕಾಲದಲ್ಲಿ ದುರ್ಗಾ ರೂಪದಿಂದ ಸಂಹರಿಸ್ತೇನೆ ಅನ್ನುವ ವ್ಯಾಖ್ಯಾನ ಅಂತೂ ಇದ್ದೇ ಇದೆ. ಎರಡನೇ ಅರ್ಥದಲ್ಲಿ ನಾನು ರುದ್ರ ಮೊದಲಾದ ಎಲ್ಲರ ಸಾಂಸಾರಿಕ ಬಂಧನವನ್ನು ಪರಿಹರಿಸ್ತೇನೆ, ಮತ್ತೆ ಅವರೆಲ್ಲರಿಗೂ ಮುಕ್ತಿಯಲ್ಲಿ ಆನಂದವನ್ನು ಕೊಡ್ತೇನೆ. ಹೀಗೆ ಮುಕ್ತಿಯಲ್ಲಿ ಆನಂದ ಕೊಡುವುದಕ್ಕೂ ಮತ್ತು ಅದಕ್ಕೆ ಪೂರ್ವಭಾವಿಯಾಗಿ ಸಾಂಸಾರಿಕ ಬಂಧನವನ್ನು ನಾಶಪಡಿಸುವುದಕ್ಕೂ ಸಂಬಂಧ ಇದೆಯಲ್ಲ. ಆದ್ದರಿಂದ ಧನುಹು ಅನ್ನೋದನ್ನು ನಾನು ಓಂಕಾರವೆಂಬ ಧನುಸ್ಸು ಅದನ್ನು ನಾನು ವರ್ಣಿಸ್ತೇನೆ, ವ್ಯಾಖ್ಯಾನಿಸ್ತೇನೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಅರ್ಥ ಸರಿಯಾಗ್ತದೋ ಹೇಗೆ ಅನ್ನೋದನ್ನು ನೀವೆಲ್ಲ ವಿಚಾರಿಸಬೇಕು. ಉಪನಿಷತ್ ಭಾಷ್ಯದಲ್ಲಿ ಒಂದು ಕಡೆ ಪೂರ್ವಪ್ರಜ್ಞಾ ಯೋಗ್ಯತಾಸ್ಯ ತರ್ಮಾತದ ಅಭಿಮಾನಿನಿ ಅಂತ ಬರ್ತದೆ. ನಮ್ಮ ಎಲ್ಲರ ಯೋಗ್ಯತಾ ಏನಿದೆ ಅದನ್ನ ಪೂರ್ವಪ್ರಜ್ಞಾ ಅಂತ ಕರೀತಾರೆ. ನಮ್ಮೆಲ್ಲರ ಯೋಗ್ಯತೆಗೆ ಅಭಿಮಾನಿನಿ ಲಕ್ಷ್ಮೀದೇವಿ. ಯೋಗ್ಯತಾನುಸಾರವಾದ ತತ್ವಜ್ಞಾನವನ್ನು ನಮಗೆ ಕೊಟ್ಟು ಯೋಗ್ಯತಾನುಸಾರವಾದಂತಹ ಸುಖವನ್ನು ಕೂಡ, ಆ ಸಮದಮ್ ಅಂತ ಏನು ಬಂತಲ್ಲ ಅದನ್ನು ಕೂಡ ನಮಗೆ ವ್ಯಕ್ತ ಮಾಡಿಕೊಡುವವಳೇ ಅವಳು. ಆದ್ರಿಂದಲೇ ದ್ಯಾವಾ ಪೃಥಿವಿ ಆವಿವೇಶ, ಆಕಾಶವನ್ನು ಭೂಮಿಯನ್ನು ಎರಡನ್ನೂ ಕೂಡ ನಾನು ವ್ಯಾಪಿಸಿ ನಿಂತಿದ್ದೇನೆ, ನಾನು ದೇಶತಃ ಸರ್ವತ್ರ ವ್ಯಾಪ್ತಳಾಗಿದ್ದೇನೆ ಅಂತ ಅನ್ನೋದನ್ನು ಅವಳು ತೋರಿಸ್ತಾ ಇದ್ದಾಳೆ. ಕೇವಲ ಆಕಾಶ ಮತ್ತು ಭೂಮಿ ಮಾತ್ರ ಅಲ್ಲ, ಎಲ್ಲ ದೇಶವನ್ನು ಕೂಡ ನಾನು ವ್ಯಾಪಿಸಿಕೊಂಡಿದ್ದೇನೆ ಅಂತ ಅದರ ಅರ್ಥ. ಅಹಂ ದ್ಯಾವ ಪೃಥಿವಿ ಆವಿವೇಶ ಅನ್ನುವಲ್ಲಿ ನಾನು ಆಕಾಶ ಮತ್ತು ಭೂಮಿಗಳನ್ನು ವ್ಯಾಪಿಸಿಕೊಂಡಿದ್ದೇನೆ ಅಂತ ಒಂದರ್ಥ.
ಅಹಂ ದ್ಯಾವಾ ಪೃಥಿವಿ, ನಾನೇ ಜೀವನೂ ಆಗಿದ್ದೇನೆ, ಪೃಥ್ವಿಯೂ ಆಗಿದ್ದೇನೆ, ಅರ್ಥಾತ್ ಶ್ರೀದೇವಿಯೂ ಆಗಿದ್ದೇನೆ, ಭೂದೇವಿಯೂ ಆಗಿದ್ದೇನೆ. ಆ ವಿವೇಶ ಜಗತ್ತೆಲ್ಲವನ್ನು ಕೂಡ ವ್ಯಾಪಿಸಿಕೊಂಡಿದ್ದೇನೆ ಕೂಡ. ಹೀಗೆ ಶ್ರೀ ಭೂ ದುರ್ಗಾ ಅಂತ 3 ರೂಪಗಳು ನನ್ನವೇ. ದ್ಯಾವಾ ಪೃಥ್ವಿ ಎಂಬ 2 ಮಾತಿನಿಂದ ಶ್ರೀ ಭೂ ರೂಪಗಳನ್ನು ಹೇಳಿದರು. ರುದ್ರನನ್ನು ಸಂಹರಿಸುವಳು ಅನ್ನೋ ಮಾತಿನಿಂದ ದುರ್ಗಾ ರೂಪವನ್ನಂತೂ ಹಿಂದೆ ಹೇಳೇ ಇದ್ದಾರೆ. ಹೀಗೆ ಲಕ್ಷ್ಮೀದೇವಿಯ 3 ರೂಪಗಳನ್ನು ತೋರಿಸಿದಂಥ ಒಂದು ಮಂತ್ರ ಇದು ಅಂತ ನನ್ನ ಆಲೋಚನೆ. ಸಂಪ್ರದಾಯ ಪ್ರಾಪ್ತವಾದ ಅರ್ಥವನ್ನು ಮೊದಲು ತೆಗೆದುಕೊಂಡು ಅದನ್ನು ಆಸ್ವಾದಿಸಿ ಆ ಬಳಿಕ ಈ ಅರ್ಥವನ್ನು ಎಲ್ಲರೂ ಕೂಡ ಗ್ರಹಿಸಬೇಕು. ನಾನು ಹೇಳಿದ ಅರ್ಥದಲ್ಲಿ ಏನಾದರೂ ಕೇವಲ ಕಸರತ್ತು ಇದೆ ಅಂತ ಕಂಡು ಬಂದರೆ, ಬೌದ್ಧಿಕ ಸಾಹಸ ಮಾತ್ರ ಇದು ಅಂತ ಕಂಡು ಬಂದರೆ ಅದನ್ನು ಬಿಟ್ಟುಬಿಡಿ. ಸಂಪ್ರದಾಯದಿಂದ ಪ್ರಾಪ್ತವಾದ ಸರಳವಾದ ಅರ್ಥವನ್ನು ಮಾತ್ರ ಸ್ವೀಕಾರ ಮಾಡಿ.